Yes, my dear students, let's continue the lesson The Voter, written by a Nigerian novelist Chinua Achebe. I had told you that the election campaigning is going on, and the candidate, the present Minister of Culture, Mr. Marcus Ibe, is campaigning as, and is indulging in conducting speeches in the day, and in the night his stalwarts, headed by a staunch henchman, Roof, is conducting whispering campaign. Whisper campaign in ದಿ ನೈಟ್. ಈ ವಿಸ್ಪರಿಂಗ್ ಕ್ಯಾಂಪೈನ್ ಅಂತಂದರೆ ರಾತ್ರಿ ಹೊತ್ತು ಮತದಾರರನ್ನು ಭೇಟಿಯಾಗಿ ಅವರಿಗೆ ಹಣವನ್ನು ಕೊಡ್ತಕ್ಕಂಥದ್ದು, ಅವರ ಮನವನ್ನು ಒಲಿಸ್ತಕ್ಕಂಥದ್ದು ಬಹುಮುಖ್ಯವಾದಂಥ ಪ್ರಕ್ರಿಯೆ. ಇದು ಭಾರತದಲ್ಲೂ ನಡೀತದೆ. ಬಹಿರಂಗವಾಗಿ ಭಾಷಣ ಮಾಡೋದಕ್ಕಿಂತ ಬಹಳ ಮುಖ್ಯವಾಗಿ ಮತದಾರರನ್ನು ಭೇಟಿ ಮಾಡಿ ಅವರಿಗೆ ಇಲ್ಲ ಸಲ್ಲದ ಆಮಿಷಗಳನ್ನು ಒಡ್ಡಿ ಮತ್ತು ಕೊಟ್ಟು ಅವರ ಮನಸ್ಸನ್ನು ಬದಲಾಯಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ವಿಸ್ಪರಿಂಗ್ ಕ್ಯಾಂಪೈನ್ ಅಂತ ಕರಿತೀವಿ. ಹೀಗೆ ಬಹಳ ಯಶಸ್ವಿಯಾಗಿ ಚುನಾವಣಾ ಪ್ರಚಾರ ನಡೀತಾ ಇದೆ. ನೋಡೋಣ. ಎಸ್, ಜನಗಳಿಗೆ ಹೌ ಡಸ್ ಹಿ, ದಟ್ ಈಸ್ ರೂಫ್, influence and motivate the people. He says, we have a minister from our village, page number 108, para 2. We have a minister from our village, one of our own sons. ನಮ್ಮ ಊರಿನಿಂದಲೇ ಹುಟ್ಟಿದಂಥ ವ್ಯಕ್ತಿ, ನಮ್ಮ ಊರಿನ ಮಗ ಮಿನಿಸ್ಟರ್ ಆಗಿದ್ದಾನೆ. ಆ್ಯಂಡ್ ಈ ಸೆಟ್ ಟು ಎ ಗ್ರೂಪ್ ಆಫ್ ಎಲ್ಡರ್ಸ್ ಇನ್ ದಿ ಹೌಸ್ ಆಫ್ ಎಜನ್ವಾ, ಎ ಮ್ಯಾನ್ ಆಫ್ ಹೈ ಟ್ರೆಡಿಷನಲ್ ಟೈಟಲ್. ಸಂಪ್ರದಾಯಸ್ಥ ವ್ಯಕ್ತಿ, ಹಿರೀಕ, ಅವನ ಮನೆಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ವಿ ಹ್ಯಾವ್ ಎ ಮಿನಿಸ್ಟರ್ ಫ್ರಮ್ ಅವರ್ ವಿಲೇಜ್, ಒನ್ ಆಫ್ ಅವರ್ ಓನ್ ಸನ್ಸ್. ಆ್ಯಂಡ್ ವಾಟ್ ಗ್ರೇಟ್ ಆರ್ ಹಾನರ್ ಕ್ಯಾನ್ ಎ ವಿಲೇಜ್ ಹ್ಯಾವ್? ಇದಕ್ಕಿಂತ ಇನ್ನು ಹೆಚ್ಚು ಗೌರವ, ಮಾನ್ಯತೆ, ಮರ್ಯಾದೆ ಇನ್ನೇನು ಬೇಕು? ಡೂ ಯು ಎವರ್ ಸ್ಟಾಪ್ ಟು ಆಸ್ಕ್ ಯುವರ್ ಸೆಲ್ಸ್ ವೈ ವಿ ಶುಡ್ ಬಿ ಸಿಂಗಲ್ಡ್ ಔಟ್ ಫಾರ್ ದಿಸ್ ಹಾನರ್? ಸೊ ಇದರಿಂದ ನಾವು ಯಾಕೆ ದೂರ ಆಗಬೇಕು ಇಂಥ ಮರ್ಯಾದೆಯಿಂದ? ಐ ವಿಲ್ ಟೆಲ್ ಯು, ಇಟ್ ಈಸ್ ಬಿಕಾಸ್ ವಿ ಆರ್ ಫೇವರ್ಡ್ ಬೈ ದ ಲೀಡರ್ಸ್ ಆಫ್ PAP. ನೋಡಿ, ನಮಗೆ ಈ ಮಾನ, ಈ ಮರ್ಯಾದೆ ಬಂದಿರೋದು ಯಾಕೆ ಅಂದರೆ ವಿ ಆರ್ ಫೇವರ್ಡ್ ಬೈ ದ ಲೀಡರ್ಸ್ ಆಫ್ PAP. ಈ PAP ಪಕ್ಷ ಇದೆಯಲ್ಲ, ಪಕ್ಷದ ನಾಯಕರುಗಳಿಂದ ನಮಗೆ ಕೃಪೆ ಇದೆ, ಸಹಾಯ ಇದೆ, ಬೆಂಬಲ ಇದೆ. ಆ್ಯಂಡ್ ವೆದರ್ ಆರ್ ನಾಟ್ ವಿ ಕಾಸ್ಟ್ ಅವರ್ ಪೇಪರ್ ಫಾರ್ ಮಾರ್ಕಸ್, ನಾವು ಅವರಿಗೆ ಮಾರ್ಕಸ್ಗೆ ನಾವು ವೋಟ್ ಹಾಕ್ತೀವೋ ಬಿಡ್ತೀವೋ, PAP ವಿಲ್ ಕಂಟಿನ್ಯೂ ಟು ರೂಲ್. ಅದು ಆಡಳಿತಕ್ಕೆ ಬರುತ್ತದೆ, ಮೆಜಾರಿಟಿ ಪಡ್ಕೊತದೆ. ಥಿಂಕ್ ಆಫ್ ದಿ ಪೈಪ್ ಬಾರ್ನ್ ವಾಟರ್. ಸೊ ಪೈಪಿಂದ ನೀರು ಬರ್ತದೆ ಅಂತ ಅವರು ಪ್ರಮಾಣ ವಚನ ಅಥವಾ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಥಿಂಕ್ ಆಫ್ ದಿ pipe born water they have promised. So what they have promised? They have promised to supply pipe born water. ನಲ್ಲಿ ನೀರು ಬರ್ತದೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ದಿಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿತ್ ವಿಚ್ ಈ ಟ್ರೈಸ್ ಟು ಇನ್ಫ್ಲೂಯೆನ್ಸ್ ದ ಪೀಪಲ್ ಆಫ್ ದಿಸ್ ಉಮೋಫಿಯಂ. ಇವೆಲ್ಲ ಆದ ಮೇಲೆ ಆ ಹಿರೀಕರನ್ನು ಸೇರಿಸ್ಕೊಂಡು ಅವರಿಗೆ ಹಿ ಗಿವ್ಸ್ 2 shillings ಈಚ್, 2 ಶಿಲ್ಲಿಂಗ್ಸ್ಗಳನ್ನು ಕೊಡ್ತಾನೆ. ಲೇ 2 shillings ಪೀಸಸ್ ಔಟ್ಸೈಡ್ ಬಿಯಾಂಡ್ ದಿ ಫಾಸ್ಟನ್ ಡೋರ್, ದ ಮೂನ್ ಕೆಪ್ಟ್ ಎ ಸ್ಟ್ರೈಟ್ ಫೇಸ್. ಬಾಗಿಲು ಮುಚ್ಚಲಾಗಿದೆ, ಅದರೊಳಗಡೆ ಇರ್ತಕ್ಕಂಥ ಜನಕ್ಕೆ ಇವನು ಹಣವನ್ನು ಕೊಡ್ತಾ ಇದ್ದಾನೆ, 2 shillings.
ನೋಡಿ ಈಗ ವಾಟ್ ಚೇಂಜಸ್ ಹ್ಯಾವ್ ಟೇಕನ್ ಪ್ಲೇಸ್ ಇನ್ ದ ಮೈಂಡ್ಸ್ ಆಫ್ ದೀಸ್ ವೋಟರ್ಸ್ ಆ್ಯಂಡ್ ವಾಟ್ ಡೂ ದೇ ಆರ್ಗ್ಯೂ, ಏನು ಆರ್ಗ್ಯೂ ಮಾಡ್ತಾರೆ ಅಂತ. ವಿ ಬಿಲೀವ್ ಎವರಿ ವರ್ಡ್ ಯು ಸೇ ಟು ಬಿ ಟ್ರೂ. ಹೌದಪ್ಪ, ನೀನು ಹೇಳ್ತಾ ಇರೋವಂಥ ಮಾತೆಲ್ಲ ನಾವು ಒಪ್ತೇವೆ. ಸೆಡ್ ಎಜನ್ವಾ, ಆ ಹಿರಿಕ ಹೇಳ್ತಾನೆ. ವಿ ಶಾಲ್ ಎವರಿ ಒನ್ ಆಫ್ ಅಸ್ ಡ್ರಾಪ್ ಇಸ್ ಪೇಪರ್ ಫಾರ್ ಮಾರ್ಕಸ್ಗೆ ನಾವು ಎಲ್ಲರೂ ಮತವನ್ನು ಹಾಕ್ತೇವೆ. ಆ್ಯಂಡ್ ಹೂ ವುಡ್ ಲೀವ್ ಆ್ಯನ್ ಓಝೋ ಫೀಸ್ಟ್ ಆ್ಯಂಡ್ ಗೋ ಟು ಎ ಪುವರ್ ರಿಚುವಲ್ ಮೀಲ್. ದೊಡ್ಡ ಔತಣವನ್ನು ಬಿಟ್ಟುಬಿಟ್ಟು ಯಾವುದೋ ಒಂದು ತಿಥಿ ಊಟಕ್ಕೆ ಹೋಯ್ತಾರ, ಸಣ್ಣ ಊಟಕ್ಕೆ. ಟೆಲ್ ಮಿ ಮಾರ್ಕಸ್, ಎಸ್ ಅವರ್ ಪೇಪರ್ಸ್ ಆ್ಯಂಡ್ ಅವರ್ ವಾಯ್ಸ್ ಪೇಪರ್ಸ್ ಟೂ. ಹೇಳೋಗಿ ನಮ್ಮ ಮತಗಳು, ನಮ್ಮ ಹೆಂಡತಿಯರ ಮತಗಳು ಅವರಿಗೆ ಸಿಗ್ತದೆ ಅಂತ. ಬಟ್ ನೋಡಿ, ಇಲ್ಲಿ ದಟ್ಸ್ ದ ಪಾಯಿಂಟ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ವಾಟ್ ವಿ ಡೂ ಸೇ ಈಸ್ ದಟ್ 2 shilling ಈಸ್ ಶೇಮ್ಫುಲ್. ನೀವು ಕೊಡ್ತಾ ಇರ್ತಕ್ಕಂಥ 2 shillings ಇದೆಯಲ್ಲ, ದುಡ್ಡು ಭಾಳ ಸಣ್ಣ ಅಮೌಂಟು. ಇದು ನಮಗೆ ಅವಮಾನ ಮಾಡ್ತಾ ಇದ್ದೀರಿ ನೀವು. ಇಟ್ ಈಸ್ ಶೇಮ್ಫುಲ್, ನಾಚಿಕೆ ಇಡುವಂಥ ವಿಚಾರ. ಈ ಬ್ರಾಟ್ ದ ಲ್ಯಾಂಪ್ ಕ್ಲೋಸ್ ಆ್ಯಂಡ್ ಟಿಲ್ಟೆಡ್ ಇಟ್ ಅಟ್ ದ ಮನಿ ಬಿಫೋರ್ ಹಿಮ್. ತೋರಿಸ್ತಾ ದೀಪ ತಂದ್ಬಿಟ್ಟು ದುಡ್ಡು ಎಷ್ಟು ಅಂತ, ಟು ಮೇಕ್ ಶೋರ್ ಯು ಹ್ಯಾಡ್ ನಾಟ್ ಮಿಸ್ಟೇಕನ್ ಇಟ್ಸ್ ವ್ಯಾಲ್ಯೂ. ಅದರ ಪ್ರಮಾಣ ಎಷ್ಟು ಅನ್ನೋದನ್ನು ತಿಳ್ಕೊಂಡು ಖಾತ್ರಿ ಮಾಡಿಕೊಂಡು ಹೇಳ್ದ. ಎಸ್, 2 shillings ಈಸ್ ಟೂ ಶೇಮ್ಫುಲ್. ಹೌದು, ಇದು ನಾಚಿಕೆಗೇಡು ಅಂತ ವಿಚಾರನೆ. ಇಫ್ ಮಾರ್ಕಸ್ ವರ್ ಎ ಪುವರ್ ಮ್ಯಾನ್ ವಿಚ್ ಅವರ್ ಆನ್ಸಿಸ್ಟರ್ಸ್ ಫಾರ್ಬಿಟ್. ನಮ್ಮ ಹಿರಿಕರ ಕಾಲದಲ್ಲಿ ಎಲ್ಲರೂ ಬಡವರೇ. ಹಾಗೆ ಈ ಮಾರ್ಕಸ್ಸು ಬಡವ ಆಗಿದ್ದರೆ ಐ ಶುಡ್ ಬಿ ದಿ ಫಸ್ಟ್ ಟು ಗಿವ್ ಹಿಮ್ ಮೈ ಪೇಪರ್ ಫ್ರೀ ಆ್ಯಸ್ ಐ ಡಿಡ್ ಬಿಫೋರ್. ನಾವು ಮೊದಲು 5 ವರ್ಷದ ಹಿಂದೆ ಹೇಗೆ ಪುಕ್ಕಟೆಯಾಗಿ ಏನು ದುಡ್ಡನ್ನು ತೆಗೆದುಕೊಳ್ಳದೆ ನಾವು ಮತ ಹಾಕಿದ್ವೋ ಹಾಗೆ ಆಗ್ತಿದ್ದೋ. ಆದರೆ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ. ಹಿ ಹ್ಯಾಸ್ ಬಿಕಮ್ ರಿಚ್, ಹಿ ಹ್ಯಾಸ್ ಅಮೇಜ್ಡ್ ವೆಲ್ತ್, he has taken lot of titles, he has purchased 2 cars, long cars, and he has built a mansion, what not. ಹೀಗೆಲ್ಲ ಇರುವಾಗ ಈ 2 shillingsನ ಕೊಟ್ಬಿಟ್ಟು ನಮಗೆ ಅವಮಾನ ಮಾಡ್ತಿದ್ರಿ. ಆ್ಯಂಡ್ ವಿ ಡಿಡ್ ನಾಟ್ ಆಸ್ಕ್ ಹಿಮ್ ಫಾರ್ ಮನಿ ಯೆಸ್ಟರ್ಡೇ. ನೆನ್ನೆ ದಿನ ಅಂದರೆ ಇನ್ ಅಬೌಟ್ 5 years ಬ್ಯಾಕ್ ನಾವು ಕೇಳಲಿಲ್ಲ. ಆ್ಯಂಡ್ ವಿ ಶಲ್ ನಾಟ್ ಆಸ್ಕ್ ಹಿಮ್ ಟುಮಾರೋ, ನಾಳೆ ಕೇಳೋದಿಲ್ಲ. ನೋಡಿ, ಇದು this trend and this mind is dangerous, and this type of trend is seen in India also. ಯಾಕೆ ಅಂತಂದರೆ they don't think of 5 years, they think of one day. And ಅವರು ಹೇಳ್ತಾರೆ, yesterday we didn't ask anything and tomorrow we will not ask, but today is our day. ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಕೇಳೋ ಅಂಥದ್ದು, ನಾವು ಏನು ಬೇಕು ಅದನ್ನು ಪಡ್ಕೊಳ್ತಕ್ಕಂಥದ್ದು, ಇದು ಮುಖ್ಯ. ಆ್ಯಂಡ್ ವಿ ಹ್ಯಾವ್ ಕ್ಲೈಮ್ಡ್ ದಿ ಇರೋಕೋ ಟ್ರೀ ಟುಡೇ. ಇಲ್ಲಿ ಕಂಪ್ಯಾರಿಸನ್ ಕೊಡ್ತಾನೆ, ಮೆಟಫಾರ್ ಉಪಯೋಗಿಸ್ತಾನೆ. ಸೊ ಇರಾಕೋ ಟ್ರೀ, ನಾವು ಮರವನ್ನು ಹತ್ತಿದ್ದೀವಿ ಸೌದೆ ತೆಗೆದುಕೊಂಡು ಹೋಗೋಕ್ಕೆ, ಅಡುಗೆ ಮಾಡೋಕ್ಕೆ ಸೌದೆ ತೆಗೆದುಕೊಂಡೋಕ್ಕೆ. ಆ್ಯಂಡ್ ವುಡ್ ಬಿ ಫೂಲಿಶ್ ದಟ್ ಟು ಟೇಕ್ ಡೌನ್ ಆಲ್ ದ ಫೈರ್ ವುಡ್ ವಿ ನೀಡ್. ಇವತ್ತು ಸರಿಯಾದ ಸಂದರ್ಭ. ಮರ ಹತ್ತಿದ್ದೀವಿ, ನಮಗೆ ಎಷ್ಟು ಬೇಕೋ ಅಷ್ಟು ಸೌದೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಮುಖ್ಯ. ತೆಗೆದುಕೊಂಡು ಹೋದರೆ ವಿ ವಿಲ್ ಬಿಕಮ್ ಫೂಲ್ಸ್, ನಾವು ದಡ್ಡರಾಗ್ಬಿಡ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಎ ಲಾಟ್ ಆಫ್ ಚೇಂಜಸ್ ಹ್ಯಾವ್ ಟೇಕನ್ ಪ್ಲೇಸ್ ಇನ್ ದ ಮೈಂಡ್ಸ್ ದಿ ವೋಟರ್ಸ್. ಆ್ಯಂಡ್ ದಿ ಕ್ಯಾಂಡಿಡೇಟ್ ಶುಡ್ ನಾಟ್ ಥಿಂಕ್ ದಿ ವೋಟರ್ಸ್ ಫಾರ್ ಗ್ರ್ಯಾಂಟೆಡ್. ಸುಲಭವಾಗಿ ಅವ್ರನ್ನ ಕೇಳಿದ ತಕ್ಷಣವೇ ಓಟ್ ಹಾಕ್ತಾರೆ, ನಾನು ಒಂದು 2 shilling 1 shilling ಕೊಟ್ಟುಬಿಟ್ರೆ ಓಟ್ ಹಾಕ್ಬಿಡ್ತಾರೆ ಅಂತ. ಇಲ್ಲ, ಅವ್ರಿಗೂ ಯೋಚನೆ ಮಾಡೋ ಶಕ್ತಿ ಬಂದಿದೆ, ಮತ್ತು ಇದರ ಮಹತ್ವ ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಆದ್ದರಿಂದ ಅವ್ರು ಹೇಳ್ತಿದ್ದಾರೆ, ರೂಫ್ ಎಟ್ ಟು ಅಗ್ರಿ, ಒಪ್ಕೋಬೇಕಾಯ್ತು. ಅವ್ರು ಹೇಳ್ತಾರೋ ಮಾತು ಒಪ್ಕೋಬೇಕು. ಯಾಕೆ ಅಂತಂದರೆ ನಾವು ಏನು ಕೊಡ್ತಿದ್ದೀವಿ ಅದರಿಂದ ನಾವು ಪಡ್ಕೋಬೇಕಾದ್ದು ಬಹುಮುಖ್ಯ. ಇದರೊಳಗೆ ರೂಫು ಅವನೇನು ಹಿಂದುಳಿದಿಲ್ಲ. ಆ್ಯಂಡ್ ಈ ಈಸ್ ನಾಟ್ ಸೆಲ್ಫ್ಲೆಸ್, ಈ ಈಸ್ ಸೆಲ್ಫಿಶ್. he has asked Marcus for one of his many rich robes. ಬಟ್ಟೆ, ಬೆಲೆ ಬಾಳುವಂಥ ಬಟ್ಟೆಯನ್ನು ಕೇಳಿದ್ದಾನೆ.
and he has taken fifth bottle of beer from the refrigerator. ಐದನೇ ಬೀರ್ ತಗೊಂಡವನೆ. And even you see, he has won a land case. So these are all the advantages that he has taken, being the supporter of Marcus. ಮಾರ್ಕಸ್ ಬೆಂಬಲವನ್ನು ಪಡ್ಕೊಂಡು ಇಷ್ಟೆಲ್ಲ ಅನುಕೂಲಗಳನ್ನು ಪಡ್ಕೊಂಡಿದ್ದಾನೆ. ಸೊ ಈ ಅಂಡರ್ಸ್ಟುಡ್ ದಿ ಎಲ್ಡರ್ಸ್ ಅಬೌಟ್ ದಿ ಫೈರ್ವುಡ್. ಈ ಸೌದೆ ವಿಚಾರ ಅಂದರೆ ಅದರ ಲಾಭ ಏನು ಅನ್ನೋದು ಇವರಿಗೆ ಅರ್ಥವಾಯಿತು. ಆಲ್ ರೈಟ್ ಈ ಸ್ಯಾಡ್ ಇನ್ ಇಂಗ್ಲೀಷ್, ಆಯಿತು ಅಂತ ಹೇಳಿ ಈ ಗೇವ್ ಅನದರ್ ಶಿಲ್ಲಿಂಗ್ ಟು ಈಚ್. ಪ್ರತಿಯೊಬ್ಬರಿಗೆ ಇನ್ನೊಂದು ಶಿಲ್ಲಿಂಗನ್ನು ಕೊಟ್ಟ. ಬಟ್ ದೇ ವರ್ ನಾಟ್ ಹ್ಯಾಪಿ, ದೇ ವರ್ ನಾಟ್ ಸ್ಯಾಟಿಸ್ಫೈಡ್. ದೇ ಶುಕ್ ದೇರ್ ಹೆಡ್ಸ್ ಆ್ಯಂಡ್ ರೋಫ್ ಗೇವ್ ಅನದರ್ ಶಿಲ್ಲಿಂಗ್. ದಟ್ ಡಸ್ ಮೀನ್ he gives 4 shillings to each voter. 4 ಶಿಲ್ಲಿಂಗ್ಗಳನ್ನ ಕೊಡ್ತಾನೆ. ಕೊಟ್ಬಿಟ್ಟು ಎಸ್ ಐ ಆಮ್ ಥ್ರೂ ಈ ಸ್ಯಾಡ್ ವಿತ್ ಎ ಡಿಫಿಯನ್ಸ್ ದಟ್ ವಾಸ್ ನೋ ಲೆಸ್ ಎಫೆಕ್ಟಿವ್ ಫಾರ್ ಬೀಯಿಂಗ್ ಟ್ರಾನ್ಸ್ಪರೆಂಟ್ಲಿ ಫೇಕ್ಟ್. ನನಗೆ ಒಂದು ರೀತಿಯ ವಿರೋಧಿಸುವಂತಹ ಮನಸ್ಸಿನಿಂದ ಹೇಳ್ತಾನೆ. ದಿ ಎಲ್ಡರ್ಸ್ ಟು ನ್ಯೂ ಹೌ ಫಾರ್ ಟು ಗೋ ವಿದೌಟ್ ಲೂಸಿಂಗ್ ಡೆಕೋರಮ್. ಸೊ ಅವ್ರಿಗೂ ಗೊತ್ತು ಒಂದು ಲಿಮಿಟ್ ಇದೆ ಅಂಥೇಳಿ. ಸೊ ವೆನ್ ರೂಫ್ ಆ್ಯಡೆಡ್, ಕೊನೆ ಕ್ವಾಪ ತೋಟ ಏನು ಹೇಳ್ದ, ಗೋ ಕಾಸ್ಟ್ ಯುವರ್ ಪೇಪರ್ ಫಾರ್ ದ ಎನಿಮಿ ಇಫ್ ಯು ಲೈಕ್. ನಿಮ್ಗೆ ಇಷ್ಟ ಬಂದರೆ ನಿಮ್ಮ ವೈರಿ ಕ್ಯಾಂಡಿಡೇಟ್ಗೆ ಹಾಕೋಗ್ರಿ ಅಂತ ಹೇಳಿಬಿಟ್ಟು ಸೊ ಈ ಗೇವ್ 4th shilling. So by the time the last man had spoken, it was possible without great loss of dignity to pick up the things from the floor. ಅವ್ರು ತಗೊಂಡ್ರು. ಈಗ ಲೆಟ್ ಅಸ್ ಕಮ್ ಟು another important stage of the story. I told you that the people of Umuofia supported and voted en masse in the previous election. Now there is another party which has been founded and that is called the Progressive Organization Party, POP. So Marcus Ibe's party is PAP, People's Alliance Party. This is Progressive Organization Party, and that has been formed by the tribes down the coast. Please understand, by whom this POP has been formed. That has been formed by the tribes down the coast. ನೈಜೀರಿಯಾದ ಕರಾವಳಿಯ ಪ್ರದೇಶದಿಂದ ಇರ್ತಕ್ಕಂಥ ಟ್ರೈಬ್ಸ್ ಇದ್ದಾರಲ್ಲ, ಅಬಾರಿಜಿನಲ್ಸ್, ಮೂಲ ನಿವಾಸಿಗಳು, ಅವರಿಂದ ರಚನೆ ಆಗಿರ್ತಕ್ಕಂಥ ಈ ಒಂದು ಪಕ್ಷ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ. ವಾಟ್ ಈಸ್ ದೇರ್ ಏಮ್? ಆ್ಯಂಡ್ ದೇರ್ ಏಮ್ ಈಸ್ ಟು they proclaim total political, cultural, social, religious annihilation. ನೋಡಿ, ಸಂಪೂರ್ಣವಾದಂತಹ ರಾಜಕೀಯ, ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಧಾರ್ಮಿಕ ತುಳಿತ, ಶೋಷಣೆ ಇದನ್ನು ತಡೆಗಟ್ಟಲು ಆ್ಯನಿಲೇಷನ್, ಅದರ ತುಳಿತ, ಶೋಷಣೆಯನ್ನು ಮಾಡಿದ್ದಾರೆ. ರಾಜಕೀಯವಾಗಿ ಶೋಷಣೆಯನ್ನು ಮಾಡಿದ್ದಾರೆ, ಸಾಂಸ್ಕೃತಿಕವಾಗಿ ಶೋಷಣೆಯನ್ನು ಮಾಡಿದ್ದಾರೆ, ಸಾಮಾಜಿಕವಾಗಿ ಶೋಷಣೆಯನ್ನು ಮಾಡಿದ್ದಾರೆ ಮತ್ತು ಧಾರ್ಮಿಕವಾಗಿ ಶೋಷಣೆಯನ್ನು ಮಾಡಿದ್ದಾರೆ. ಇದನ್ನು ತಡೆಗಟ್ಟಲು ಈ ಪಾರ್ಟಿ ಸೃಷ್ಟಿಯಾಗಿದೆ, ರಚನೆಯಾಗಿದೆ. ಸೊ ಈ ಪಾರ್ಟಿ ನಿಜ ಈ ಸಾರ್ತಿ ಏನು ಅಂಥ ಪರಿಣಾಮಕಾರಿಯಾದಂತಹ ಕೆಲಸವನ್ನು ಮಾಡಲ್ಲ ಅಥವಾ ಜಯವನ್ನು ಸಿಗಲ್ಲ ಅದಕ್ಕೆ. ಯಾಕೆಂದರೆ ಈಗಾಗಲೇ PAP has established its roots and it cannot, but it can give a good opposition. So although it was clear the party had no chance here, it had plunged with the typical foolishness into a straight fight with PAP. ಅದರ ವಿರುದ್ಧ ಹೋರಾಡಲು ಇದು ಸೃಷ್ಟಿಯಾಗಿದೆ. And no one knew for certain how much money POP had let loose in Umuofia, but it is said to be very considerable. ಇವು ಎಷ್ಟು ಕೊಡ್ತಾ ಇದ್ದಾರೆ ದುಡ್ಡು ಒಂದು ಇಂಪಾರ್ಟೆಂಟ್ ಅಲ್ಲ, ಆದರೂ ಇವರು ಏನು ಕೊಡ್ತಾ ಇದ್ದಾರೆ PAP ಅವರು ಅದಕ್ಕಿಂತ ಹೆಚ್ಚು ದುಡ್ಡನ್ನು ಕೊಡ್ತಾ ಇದ್ದಾರೆ. ದಿ ಲೋಕಲ್ ಕಂಪೈನರ್ಸ್ ವುಡ್ ಎಂಡ್ ಅಪ್ ವೆರಿ ರಿಚ್, ನೋ ಡೌಟ್. ಸೊ
ಆ ಪಕ್ಷದ ಪ್ರಚಾರಕರಿಗೆ ಹೆಚ್ಚು ಲಾಭ ಅಥವಾ ಹಣ ಬರ್ತದೆ ಅಂತ. ಓಕೆ, ಅಪ್ ಟು ಲಾಸ್ಟ್ ನೈಟ್ ಎವ್ರಿಥಿಂಗ್ ಹ್ಯಾಡ್ ಬೀನ್ ಮೂವಿಂಗ್ ಅಕಾರ್ಡಿಂಗ್ ಟು ಪ್ಲ್ಯಾನ್. ಸೊ ಏನೆಲ್ಲ ಅಂದ್ಕೊಂಡಿದ್ರು ಅದೇ ಥರ ನಡೀತಾ ಇದೆ ಹಿಂದಿನ ರಾತ್ರಿವರೆಗೂ. ಆ್ಯಂಡ್ ದೆನ್ ಹಿ ಹ್ಯಾಡ್ ರಿಸೀವ್ಡ್ ಎ ಸ್ಟ್ರೇಂಜ್ ವಿಸಿಟ್ ಫ್ರಮ್ ದ ಲೀಡರ್ ಆಫ್ ದಿ POP ಕ್ಯಾಂಪೈನ್ ಟೀಮ್. ಆ POP ಪ್ರಚಾರ ಒಂದು ಟೀಮ್ ಇದೆಯಲ್ಲ, ಆ ಟೀಮಿಂದ ಲೀಡ್ರು ನಾಯಕ, POP ನಾಯಕ ಇವರನ್ನು ಭೇಟಿಯಾದ. ಅದು ಮುಖ್ಯವಾದಂಥ ವಿಚಾರ. ಆಲ್ದೋ ಹೀ ಆ್ಯಂಡ್ ರೂಫ್ ವರ್ ವೆಲ್ ನೋನ್ ಟು ಈಚ್ ಅದರ್, ಇಬ್ಬರು ಗೊತ್ತು, ಅವರು ಸ್ನೇಹಿತರೆ, ಆದರೆ ಆ್ಯಂಡ್ ಮೈಟ್ ಈವನ್ ಬಿ ಕಾಲ್ಡ್ ಫ್ರೆಂಡ್ಸ್, ಈಸ್ ವಿಸಿಟ್ ವಾಸ್ ಕೋಲ್ಡ್ ಆ್ಯಂಡ್ ಬಿಸ್ನೆಸ್ ಲೈಕ್. ಅದು ಒಂದು ಗುಪ್ತವಾದ್ದು ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು. ನೋ ವರ್ಡ್ಸ್ ಫಾರ್ ವೇಸ್ಟೆಡ್, ಯಾರು ಮಾತಾಡಲಿಲ್ಲ, ಏನು ಬಂದಿದ್ದಾನೆ ಅವನು. ಹೂ ಹ್ಯಾಸ್ ಕಮ್? ದ ಲೀಡರ್ ಆಫ್ ದಿ ಅಪೋಸಿಷನ್ ಪಾರ್ಟಿ, ದಟ್ ಈಸ್ ದ POP, has come to meet him, and he placed 5 pounds on the floor before Roof and said, ರೂಫ್ ನಮ್ಮ ಮುಂದ್ಗಡೆ ಇಟ್ಬಿಟ್ಟು ಎಷ್ಟು 5 ಪೌಂಡ್ಗಳನ್ನು ಇಟ್ಬಿಟ್ಟು ಹೇಳಿದ್ರು, ವಿ ವಾಂಟ್ ಯುವರ್ ವೋಟ್ ಹೇಳ್ದ ಅವನು ಲೀಡ್ರು. ವಾಟ್ ಡಿಡ್ ಹಿ ಆಸ್ಕ್? ಹಿ ಆಸ್ಕ್ಡ್ ಟು ವೋಟ್ ದ POP candidate. Okay, Roof got up from his chair, ಎದ್ದ, went to the outside door, ಬಾಗಿಲು ಹತ್ರಕ್ಕೆ ಹೋದ, ಕ್ಲೋಸ್ಡ್ ಇಟ್ ಕೇರ್ಫುಲಿ ಆ್ಯಂಡ್ ರಿಟರ್ನ್ ಟು ಹಿಸ್ ಚೇರ್. ಸೊ ವಾಪಸ್ ಬಂದ, ಅಂದರೆ ಅವನಿಗೆ ಯೋಚನೆ ಮಾಡುವಂಥ ಸಂದರ್ಭ ಅದು. ದ ಬ್ರೀಫ್ ಎಕ್ಸಸೈಸ್ ಗೇವ್ ಹಿಮ್ ಎನಫ್ ಟೈಮ್ ಟು ವೈ ದಿ ಪ್ರಪೋಸಿಷನ್. ಈ ಪ್ರಸ್ತಾವನೆಯನ್ನು ತೂಕ ಹಾಕಲಿಕ್ಕೆ ಈಗ ಹೋದರೆ ಏನು ಲಾಭ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡಿ, ಆ್ಯಸ್ ಈ ಸ್ಪೋಕ್ ಹಿಸ್ ಐಸ್ ನೆವರ್ ಲೆಫ್ಟ್ ದಿ ರೆಡ್ ನೋಟ್ಸ್ ಆನ್ ದ ಫ್ಲೋರ್. ಮಾತಾಡ್ತಾ ಇರಬೇಕಾದ್ರೆ ಆ ರೆಡ್ ನೋಟ್ ಅಂದರೆ ಶಿಲ್ಲಿಂಗಿಂತ ಜಾಸ್ತಿ, ಅದು ಪೌಂಡು, ರೆಡ್ ಕೆಂಪಗಿದೆ ಅದು ನೋಟು. ಆ್ಯಂಡ್ ಇಟ್ ಸೀಮ್ಡ್ ಟು ಬಿ ಮೆಸ್ಮರೈಸ್ಡ್ ಬೈ ದಿ ಪಿಕ್ಚರ್ ಆಫ್ ದಿ ಕೋಕಾ ಫಾರ್ಮರ್ ಹಾರ್ವೆಸ್ಟಿಂಗ್ ಈಸ್ ಕ್ರಾಪ್ಸ್. ಈ ಕೋಕಾ ಬೆಳೆಯನ್ನು ಹಾರ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥ ರೈತನ ಚಿತ್ರ ಇರ್ತಕ್ಕಂಥ ಆ ನೋಟಿನ ಕಡೆಯೇ ಗಮನ ಇದೆ. ಅಂದರೆ ಅರ್ಥ, ಆ ಪೌಂಡಿನ ಮೇಲೆ, ನಮ್ಮಲ್ಲಿ ನಮ್ಮ ದುಡ್ಡು ರುಪಿ ಮೇಲೆ ಗಾಂಧಿಯ ತಲೆಬುರುಡೆ ಹೇಗಿದೆಯೋ ಹಾಗೆ ಅಲ್ಲಿ ಕೋಕಾ ಬೆಳೆಯನ್ನು ಹಾರ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥ ರೈತನ ಚಿತ್ರಣವನ್ನು ಪ್ರಿಂಟ್ ಮಾಡಿದೆ. ಸೊ ಅದರ ಮೇಲೆ ಜ್ಞಾನ ಆಯಿತು, ಅರ್ಥ ಆಯಿತು. ಸೊ ದಟ್ ಮೀನ್ಸ್ ಇಲ್ಲಿ ಕೆಲಸ ಮಾಡಿದ್ರೆ, ಮಾರ್ಕಸ್ ಕೆಲಸ ಮಾಡಿದ್ರೆ ಶಿಲ್ಲಿಂಗ್ಗಳು ಸಿಗ್ತವೆ. ಆದರೆ ಏಕಾಏಕಿ ದ ಲೀಡರ್ ಆಫ್ ದಟ್ POP has come and he has given 5 pounds. How many pounds were offered to Roof? One more question. You should write 5 pounds. And you know I work for Marcus, he said feebly. ಸಣ್ಣ ಧ್ವನಿನಲ್ಲಿ ಹೇಳ್ದ, ನಿಮ್ಗೆ ಗೊತ್ತಿಲ್ವೇನ್ರಿ ನಾನು ಮಾರ್ಕಸ್ ಇಬೆ ಪರವಾಗಿ ಮಾಡೋದು ಅಂತ. ಆ್ಯಂಡ್ ಇಟ್ ವಿಲ್ ಬಿ ವೆರಿ ಬ್ಯಾಡ್. ಅವನ ಪರವಾಗಿ ನಾನು ಕ್ಯಾನ್ವಾಸ್ ಮಾಡಿ ಅವನ ವ್ಯಕ್ತಿ ಅಂತಲೇ ಅಂದ್ಕೊಂಡು ನಾನು ಈಗ ಇಲ್ಲಿ 5 ಪೌಂಡ್ ತಗೊಂಡ್ಬಿಟ್ಟು ನಿಮಗೆ ಓಟ್ ಹಾಕಿದ್ರೆ ತಪ್ಪಾಗಲ್ವ? ಮಾರ್ಕಸ್ ವಿಲ್ ನಾಟ್ ಬಿ ದೇರ್ ವೆನ್ ಯು ಪುಟ್ ಇನ್ ಯುವರ್ ಪೇಪರ್. ನೋಡ್ರೆ, ಅದು ಗುಪ್ತ ಮತದಾನ, ಆದ್ದರಿಂದ ನೀವು ಮತದಾನ ಮಾಡಬೇಕಾದ್ರೆ ಮಾರ್ಕಸ್ ಇರೋಲ್ಲ. ಆ್ಯಂಡ್ ವಿ ಹ್ಯಾವ್ ಪ್ಲೆಂಟಿ ಆಫ್ ವರ್ಕ್ ಟು ಡೂ ಟುನೈಟ್. ಇವತ್ತು ನಾವು ಭಾಳಷ್ಟು ಕೆಲಸ ಮಾಡಬೇಕು. ಏನು ಹೇಳ್ರಿ, ಆರ್ ಯು ಟೇಕಿಂಗ್ ದಿಸ್ ಆರ್ ನಾಟ್? ತಗೋತಿರೋ ಇಲ್ವೋ ಅದು ಹೇಳಿ. ಇಟ್ ವಿಲ್ ನಾಟ್ ಬಿ ಹರ್ಡ್ ಔಟ್ಸೈಡ್ ದಿಸ್ ರೂಮ್ ಆಸ್ಕ್ಡ್ ರೂಮ್. ಸೊ ಐ ವಾಂಟ್ ದಿಸ್ ಟು ಬಿ ಕೆಪ್ಟ್ ಇನ್ ಸೀಕ್ರೆಟ್. ಇದು ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಓಕೆ, ವಿ ಆರ್ ಆಫ್ಟರ್ ವೋಟ್ಸ್ ನಾಟ್ ಗಾಸಿಪ್. ನಾವು ಇವೆಲ್ಲ ಮಾಡೋದ್ರಲ್ಲಿ ನಮಗೆ ಇಷ್ಟ ಇಲ್ಲ, ನಮಗೆ ವೋಟ್ ಬೇಕಷ್ಟೆ. ಆಲ್ ರೈಟ್ ಸೆಡ್ ರೂಫ್ ಇನ್ ಇಂಗ್ಲೀಷ್. ಸೊ ಒಪ್ಕೊಂಡ. He has been allured by the leader of POP and the great staunch man, a great stalwart, a great right man of Marcus Sibe has agreed to vote in favor of POP against Marcus Sibe. ಸೊ ತನ್ನ ಪಕ್ಕದಲ್ಲಿದ್ದಂಥ ವ್ಯಕ್ತಿಯನ್ನು ಸನ್ನೆ ಮಾಡಿ, ದ ಮ್ಯಾನ್ ನಡ್ಜ್ಡ್ ಹಿಸ್ ಕಂಪ್ಯಾನಿಯನ್, ಮೊಣಕೈಯಿಂದ ನೂಕಿ, ಈ ಬ್ರಾಟ್ ಫಾರ್ವರ್ಡ್ ಆ್ಯನ್ ಆಬ್ಜೆಕ್ಟ್ ಕವರ್ಡ್ ವಿತ್ ಎ ರೆಡ್ ಕ್ಲಾತ್, ಒಂದು ಕೆಂಪು ಬಟ್ಟೆ ಇದ್ದಂಥ ಒಂದು ಆಬ್ಜೆಕ್ಟನ್ನು, ಒಂದು ವಸ್ತುವನ್ನು ತಗೊಂಡು ಬಂದ. ಆ್ಯಂಡ್ ಟು ರಿಮೂವ್ ದಿ ಕವರ್ ತೆಗೆದ. ಇಟ್ ವಾಸ್ ಎ
ಫಿಯರ್ಸಮ್ ಲಿಟಲ್ ಅಫೇರ್ ಕಂಟೈನ್ಡ್ ಇನ್ ಎ ಕ್ಲೇ ಪಾಟ್, ಒಂದು ಮಡಕೆ ಅಥವಾ ಮಣ್ಣಿನ ಮಡಕೆಯನ್ನು ಮಾಡಿರ್ತಕ್ಕಂಥ ಒಂದು ವಸ್ತು ವಿತ್ ಫೆದರ್ಸ್ ಸ್ಟಕ್ ಇಂಟು ಇಟ್, ಅಲ್ಲಿ ಪುಕ್ಕಗಳನ್ನು ಅಂಟಿಸಲಾಗಿತ್ತು. ಸೊ ಒಂದು ರೀತಿ ನಾವು ಇಲ್ಲಿ ವಾಮಾಚಾರ ಮಾಡುವಂಥದ್ದು ಇದೆಯಲ್ಲ, ನಮ್ಮಲ್ಲೂ ಇಂಡಿಯಾದಲ್ಲೂ ಅದು ಇದೆ. ಅದಕ್ಕೆ ಮಂತ್ರ ಮಾಟ ಮಾಡಿಸ್ತಕ್ಕಂಥದ್ದು, ವಾಮಾಚಾರ ಮಾಡಿಸ್ತಕ್ಕಂಥದ್ದು, ಅವರಿಗೆ ಅಂಥ ಒಂದು ಶಕ್ತಿ ದೇವತೆ ಒಂದು ಚಿತ್ರಣವನ್ನು ತೋರಿಸ್ತಾ. ಸೊ ದಿಸ್ ಈಸ್ ಈ ಏನದು ಒಂದೊಂದು ಶಕ್ತಿ, ಒಂದು ಗೊಂಬೆ, ದೇವರ ಗೊಂಬೆ, ಅದು ಫ್ರಮ್ ಬಂತ, MBANTA, ಬಂತ. ಆ್ಯಂಡ್ ಯು ನೋ ವಾಟ್ ದಟ್ ಮೀನ್ಸ್, ಗೊತ್ತಾಯಿತು ಏನು ಅಂತ? ಸ್ವೇರ್ ದಟ್ ಯು ವಿಲ್ ವೋಟ್ ಫಾರ್ ಮಧುಕ. ಇದ್ರ ಮೇಲೆ, ಈ ಗೊಂಬೆಯ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ ಏನಂತ, ಮಧುಕಾಗೆ ನಾನು ವೋಟ್ ಹಾಕ್ತೀನಿ ಅಂತ. ಸೊ ಮಧುಕ ಈಸ್ ದ ಕ್ಯಾಂಡಿಡೇಟ್ ಫ್ರಮ್ ವಿಚ್ ಪಾರ್ಟಿ? POP. ಸೊ ಹೂ ಈಸ್ ದ ಕ್ಯಾಂಡಿಡೇಟ್ ಕಂಟೆಸ್ಟಿಂಗ್ ಅಗೇನ್ಸ್ಟ್ ಮಾರ್ಕಸ್ ಸಿಬೆ. ಮಾರ್ಕಸ್ ಸಿಬೆ ವಿರುದ್ಧ ಸ್ಪರ್ಧಿಸ್ತಾ ಇರ್ತಕ್ಕಂಥ POPಯ ಲೀಡರ್ ಕ್ಯಾಂಡಿಡೇಟ್ ಹೆಸರೇನಪ್ಪ ಅಂದರೆ ಮಧುಕ. ಸೊ ಇಲ್ಲಿ ಯಾರ ಮೇಲೆ ಪ್ರಮಾಣ ಮಾಡಿ ಅಂತ ಹೇಳ್ತಾರೆ ಅಂದರೆ, ಆನ್ ದಿ ಫ್ರಮ್ ಬಂತ, EIYI. And if you fail to do so, this will take care. ಸರಿಯಾದ ಪಾಠವನ್ನು ಕಲಿಸ್ತದೆ. ನೀನೇನಾದ್ರೂ ಮಾತು ಕೊಟ್ಟುಬಿಟ್ಟು ಓಟ್ ಹಾಕಲಿಲ್ಲ ಅಂದರೆ ನಿನಗೆ ಸರಿಯಾದ ಮೋಕ್ಷ ಆಗುತ್ತೆ. ರೂಪ್ಸ್ ಹಾರ್ಟ್ ನಿಯರ್ಲಿ ಫ್ಲೂ ಔಟ್ ವೆನ್ ಹಿ ಸಾ ದ ಆ ಶಕ್ತಿಯನ್ನು, ಗೊಂಬೆಯನ್ನು ನೋಡಿಬಿಟ್ಟು ಅವನಿಗೆ ಭಯ ಬಂತು. ಇಂಡೀಡ್ ಈ ನ್ಯೂ ದೆನ್ ಫೇಮ್ ಆಫ್ ಬಂತ ಇನ್ ದೀಸ್ ಥಿಂಗ್ಸ್. ಇವೆಲ್ಲ ವಿಚಾರ ಗೊತ್ತಿದ್ದು. ಬಟ್ ಹಿ ವಾಸ್ ಎ ಮ್ಯಾನ್ ಆಫ್ ಕ್ವಿಕ್ ಡಿಸಿಷನ್. ತಕ್ಷಣ ಡಿಸಿಷನ್ ತಗೊಂಡ. ವಾಟ್ ಕುಡ್ ಎ ಸಿಂಗಲ್ ವೋಟ್ ಕಾಸ್ಟ್ ಇನ್ ಸೀಕ್ರೆಟ್ ಫಾರ್ ಮಧುಕ ಟೇಕ್ ಅವೇ ಫ್ರಮ್ ಮಾರ್ಕಸ್ ಸರ್ಟನ್ ವಿಕ್ಟ್ರಿ. ಏನರೇ ಒಂದು ವೋಟ್ನ ಹಾಕದೆ ಹೋದರೆ ಮಾರ್ಕಸ್ಸು ಸೋತ್ಬಿಡ್ತಾನೆ, ಗೆದ್ದೇ ಗೆಲ್ತಾನೆ. ಅದರಿಂದ ಹಾಕ್ಬಿಡೋಣ. ಐ ವಿಲ್ ಕಾಸ್ಟ್ ಮೈ ಪೇಪರ್ ಫಾರ್ ಮಧುಕ ಇಫ್ ನಾಟ್ ದಿಸ್ ಟೇಕ್ ನೋಟ್. ನನ್ನ ಮೇಲೆ ಏನು ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದರೆ ಈ ದೇವತೆ, ಈ ಶಕ್ತಿ, ನಾನು ಗ್ಯಾರಂಟಿ ಹಾಕ್ತೀನಿ. ಸೊ ದಟ್ಸ್ ಆಲ್ ಅಂದರೆ ದಟ್ ಈಸ್ ಆಲ್. ಓಕೆ, ಸೆಡ್ ದ ಮ್ಯಾನ್ ಆಸ್ ಹಿ ರೋಸ್ ವಿತ್ ಹಿಸ್ ಕಂಪ್ಯಾನಿಯನ್ ಹೂ ಹ್ಯಾಡ್ ಕವರ್ಡ್ ಅಪ್ ದಿ ಅಬ್ಜೆಕ್ಟ್ ಅಗೈನ್. ಮತ್ತೆ ಅದನ್ನು ಗೊಂಬೆಯನ್ನು ಕವರ್ ಮಾಡಿಕೊಂಡ ಆ್ಯಂಡ್ ವಾಸ್ ಟೇಕಿಂಗ್ ಇಟ್ ಬ್ಯಾಕ್ ಟು ದೇರ್ ಕಾರ್ ತೆಗೆದುಕೊಂಡು ಹೋಗ್ತಾರೆ. ಸೊ he has agreed to vote ಮಧುಕ, ದ ಕ್ಯಾಂಡಿಡೇಟ್ ಆಫ್ POP. ಈಗ ಎಲೆಕ್ಷನ್ ಮಾರ್ನಿಂಗು, ಇವತ್ತು ಎಲೆಕ್ಷನ್ ಈಸ್ ಗೋಯಿಂಗ್ ಆನ್ ಆ್ಯಂಡ್ ದ ಗ್ರೇಟ್ ಡೇ ಎವ್ರಿ 5 years ವೆನ್ ದ ಪೀಪಲ್ ಎಕ್ಸಸೈಸ್ ಪವರ್. ಪ್ರತಿ 5 ವರ್ಷಕ್ಕೆ ತಮ್ಮ ಅಧಿಕಾರವನ್ನು ಚಲಾಯಿಸುವ ದಿನ. ಆ್ಯಂಡ್ ವೆದರ್ ಬೀಟನ್ ಪೋಸ್ಟರ್ಸ್ ಆನ್ ವಾಲ್ಸ್ ಆಫ್ ಹೌಸಸ್, ಟ್ರೀ ಟ್ರಂಕ್ಸ್, ಎಲ್ಲ ಕಡೆಗೆ ಗೋಡೆಯ ಮೇಲೆ, ಮರಗಳ ಮೇಲೆ ಮತ್ತು ಟೆಲಿಫೋನ್ ಕಂಬಗಳ ಮೇಲೆ ಪೋಸ್ಟರ್ಸನ್ನು ಹಂಚಿಸಲಾಗಿದೆ. ಆ್ಯಂಡ್ ದ ಫ್ಯೂ ದಟ್ ವಾಸ್ ಸ್ಟಿಲ್ ಓಲ್ ಕಾರ್ಡ್ ಔಟ್ ದರ್ ಮೆಸೇಜ್ ಟು ದೋಸ್ ಹೂ ಕುಡ್ ರೀಡ್: ವೋಟ್ ಫಾರ್ ದ ಪೀಪಲ್ಸ್ ಅಲಿಯನ್ಸ್ ಪಾರ್ಟಿ, ವೋಟ್ ಫಾರ್ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ, ವೋಟ್ ಫಾರ್ PAP, ವೋಟ್ ಫಾರ್ POP. ಸೊ ಈ ಥರದ ಪೋಸ್ಟರ್ಸ್ಗಳು POP ವೋಟ್ ಹಾಕಿ, PAP ವೋಟ್ ಹಾಕಿ. ದ ಪೋಸ್ಟರ್ಸ್ ದಟ್ ವರ್ torn called out as much of the message as they could. ಏನೆಲ್ಲ ಮೆಸೇಜನ್ನು ಕೊಡಬೇಕು ಆ ಮೆಸೇಜನ್ನು ಪೋಸ್ಟರ್ಸ್ಗಳು ಕೊಡ್ತಾಯಿವೆ. ಈಗ ಆ್ಯಸ್ ಯೂಶುವಲ್ ಚೀಫ್ ದಿ ಆನರಬಲ್ ಮಾರ್ಕಸ್, ಯಾರವನು ಇಬೆ, ವಾಸ್ ಡೂಯಿಂಗ್ ಥಿಂಗ್ಸ್ ಇನ್ ಗ್ರ್ಯಾಂಡ್ ಸ್ಟೈಲ್. ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡ್ತಿದ್ದಾನೆ. ಈಗ ಇಲ್ಲಿ ಕೂತಿದ್ದಾನೆ. he had hired a high life band from Umuro and stationed it at such a distance from the voting booths. ಆ ಮತದಾನದ ಬೂತ್ ಇದೆಯಲ್ಲ, ಅದನ್ನು ದೂರದಲ್ಲಿ ಒಂದು ಮ್ಯೂಸಿಕಲ್ ಬ್ಯಾಂಡನ್ನು ತರಿಸಿದ್ದಾನೆ. ಅಲ್ಲಿ ಮ್ಯಾನೇಜ್ ಟು ಬಿ ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಮೆನಿ ವಿಲೇಜರ್ಸ್ ಡಾನ್ಸ್ ಟು ದ ಮ್ಯೂಸಿಕ್. ಆ ಮ್ಯೂಸಿಕ್ಗೆ ಎಲ್ಲ ಹಳ್ಳಿಗರು ಡಾನ್ಸ್ ಮಾಡ್ತಾ ಇದ್ದಾರೆ. ದರ್ ಬ್ಯಾಲೆಟ್ ಪೇಪರ್ಸ್ ಹೆಲ್ಡ್ ಅಲಾಫ್ ಡೋರಾಗಿ ಅದನ್ನು ಕೈಲಿ ಹಿಡ್ಕೊಂಡು ಮೆನಿ ವಿಲೇಜಸ್ ಆ್ಯಂಡ್ ಪ್ರೊಸೀಡಿಂಗ್ ಟು ದಿ ಬೂತ್ಸ್ಗೆ ಹೋಗ್ತಾ ಇದ್ದಾರೆ. ಚೀಫ್ ದಿ ಆನರಬಲ್ ಮಾರ್ಕಸ್ ಸ್ಯಾಟ್ ಇನ್ ದಿ ಓನರ್ಸ್ ಕಾರ್. ತನ್ನ ಕಾರ್ನಲ್ಲಿ ಕೂತ್ಕೊಂಡು ಎಲ್ಲರಿಗೂ ಓಟ್ ಹಾಕೋಕ್ಕೆ ಹೇಳ್ತಿದ್ದಾನೆ. ಆ್ಯಂಡ್ ಜನ ಎಲ್ಲ ಬಂದು ಮುಂಚೆಗೇ ಇನ್ ಅಡ್ವಾನ್ಸ್ ಕಂಗ್ರ್ಯಾಟ್ಸ್ ಅಂತ ಹೇಳ್ತಿದ್ದಾರೆ. ದಿಸ್ ಇಮ್ಮಿಡಿಯೇಟ್ಲಿ ಸೆಟ್ ದಿ ಪ್ಯಾಟ್ರನ್. ಈಗ ಒಂದು
ಪ್ಯಾಟ್ರನ್ನು ಪ್ರಾರಂಭ ಆಗಿದೆ. ಹಂಡ್ರೆಡ್ಸ್ ಆಫ್ ಅಡ್ಮೈರರ್ಸ್ ಶುಕ್ ಮಾರ್ಕಸ್ ಹ್ಯಾಂಡ್ ಆ್ಯಂಡ್ ಸೆಡ್ ಕಾಂಗ್ರೆಸ್. ಹೀಗೆ ಒಬ್ಬ ಯಾರೋ ಅಂದಮೇಲೆ ಆ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿ ಅನೇಕ ಜನ ಬಂದು ಇವನಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ದಾರೆ. ಸೊ ಇವನು ಹೊರಟ ಬೂತ್ಗೆ. ಹೋಗಪ್ಪ ರೂಫ್, ಯು ಹ್ಯಾಡ್ ಬೆಟರ್ ಗೋ ಫಾಸ್ಟ್ ಈ ಸೆಡ್ ಅಂತ ಲಾಸ್ಟ್ ಇದ್ರೊಳಗೆ ನೋಡಿ, ಹೋಗು ನಿನ್ನ ಮತವನ್ನು ಹಾಕು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಯು ಶುಡ್ ನೋ ದಿ ಸಿಂಬಲ್ ಆಫ್ ಮಧುಕ ಈಸ್ ಮ್ಯಾನ್ಸ್ ಹೆಡ್ ಆ್ಯಂಡ್ ದಿ ಸಿಂಬಲ್ ಆಫ್ ಮಾರ್ಕಸ್ ಇಬೆ ಈಸ್ ಕಾರ್. ಕಾರು ಮಾರ್ಕಸ್ ಇಬೆ ಸಿಂಬಲ್ಲು, ಮಧುಕ ಸಿಂಬಲ್ಲು ಹೆಡ್. ಸೊ ಥ್ಯಾಂಕ್ ಯು ಮದರ್ ಸೆಡ್ ರೂಫ್, ಆ್ಯಂಡ್ ಇಟ್ ಈಸ್ ದ ಸೇಮ್ ಕಾರ್. ದಿ ಬಾಕ್ಸ್ ವಿತ್ ದ ಕಾರ್ ಶೋನ್ ಆನ್ ಇಟ್ಸ್ ಬಾಡಿ ಈಸ್ ದ ಬಾಕ್ಸ್ ಫಾರ್ ಯು. ಆ ಬಾಕ್ಸಲ್ಲಿ ಇದೆಯಲ್ಲ ಅದು ಕಾರ್ ಸಿಂಬಲ್ಲು. ಡೋಂಟ್ ಲುಕ್ ಅಟ್ ದಿ ಅದರ್ ವಿತ್ ದ ಮ್ಯಾನ್ಸ್ ಹೆಡ್. ಸೊ ಬೇರೆ ಮನುಷ್ಯನ ತಲೆಬುರುಡೆ ಇದೆ, ಅದನ್ನು ನೋಡ್ಕೋಬೇಡಿ. And that this was greeted with loud laughter. Roof cast a quick and busy like glance towards the minister and received a smile of appreciation. ಆ ಮಿನಿಸ್ಟರ್ ಕಡೆಯಿಂದ ಒಂದು ಮೆಚ್ಚುಗೆಯ ನಗು ಬಂತು. ವೋಟ್ ಫಾರ್ ದಿ ಕಾರ್ ಈ ಶೌಟೆಡ್. ಕೂಗ್ತಾ ಇದ್ದಾರೆ, ಇಲ್ಲಿ ಕೂಗ್ತಾ ಇದ್ದಾನೆ. ಈಚೆ ಕಡೆಗೆ ಕಾರ್ಗೆ ಸಿಂಬಲ್ಗೆ ಓಟ್ ಹಾಕಿ, ಮಾರ್ಕಸ್ ಇಬೆಗೆ ಓಟ್ ಹಾಕಿ ಅಂತ ಹೇಳ್ಕೊತಿದ್ದಾನೆ. ಆದರೆ ಒಳಗಡೆ ಅವನಿಗಾಗಲೇ ಮನಸ್ಸು ಮಾಡಿದ್ದಾನೆ ಟು ವೋಟ್ ಮಧುಕ, ವೋಟ್ ಫಾರ್ POP. ಈಗ ಹೋಗಪ್ಪ ಓಟ್ ಹಾಕು ಅಂತ ಮಾರ್ಕಸ್ ಇಬೆ ಹೇಳ್ತಾನೆ. ರೂಫ್ಸ್ ಸ್ಪಿರಿಟ್ಸ್ ಫೆಲ್. ಅವನ ಒಂದು ಉತ್ಸಾಹ ಕೆಳಗಿಳಿತದೆ. ಬಟ್ ಈ ಲೆಟ್ ನೋ ಒನ್ ಸಿ ಇಟ್. ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಅವನು ಇರ್ತಾನೆ. ಆಲ್ ಮಾರ್ನಿಂಗ್ ಎಡ್ ಮಾಸ್ಕ್ಡ್ ಇಸ್ ಅ ಡೀಪ್ ವರಿ ವಿತ್ ಎ ಸರ್ಫೇಸ್ ಎಕ್ಸರ್ಷನ್ ವಿಚ್ ವಾಸ್ ಅನ್ಯೂಶುವಲ್ ಈವನ್ ಫಾರ್ ಹಿಮ್. ಅವನ ಮನಸ್ಸಿನಲ್ಲಿ ಆಗ್ತಾ ಇರ್ತಕ್ಕಂಥ ತೂಮಲವನ್ನು ಇವನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಆ್ಯಂಡ್ ನೌ ಈ ಡ್ಯಾಶ್ಡ್ ಆಫ್ ಇನ್ ಇಸ್ ಅ ಸ್ಪ್ರಿಂಗಿ ಫ್ಯಾಷನ್ ಟುವರ್ಡ್ಸ್ ದ ಬೂತ್ಸ್. ಹೋಗ್ತಾ ಇದ್ದಾನೆ ಬೂತ್ ಕಡೆ. ಎ ಪೊಲೀಸ್ ಮ್ಯಾನ್ ಅಟ್ ದಿ ಎಂಟ್ರೆನ್ಸ್ ಸರ್ಚ್ಡ್ ಹಿಮ್ ಫಾರ್ ಇಲ್ಲೀಗಲ್ ಬ್ಯಾಲೆಟ್ ಪೇಪರ್ಸ್ ಆ್ಯಂಡ್ ಪಾಸ್ಡ್ ಹಿಮ್. ಅಕ್ರಮವಾಗಿ ಮತದಾನ ಪತ್ರವನ್ನು, ಬ್ಯಾಲೆಟ್ ಪೇಪರನ್ನು ಏನೋ ಇಟ್ಕೊಂಡಿದ್ದಾನ ಅಂತ ಚೆಕ್ ಮಾಡ್ತಾರೆ. ದೆನ್ ದಿ ಎಲೆಕ್ಟ್ರಲ್ ಆಫೀಸರ್ ಎಕ್ಸ್ಪ್ಲೈನ್ ಟು ಹಿಮ್ ಅಬೌಟ್ ದಿ 2 ಬಾಕ್ಸಸ್. ಅಲ್ಲಿ ಒಳಗಡೆ ಮತದಾನದ ಅಧಿಕಾರಿ ಎಕ್ಸ್ಪ್ಲೈನ್ ಮಾಡ್ತಾರೆ, 2 ಬಾಕ್ಸ್ಗಳು ಇದ್ದಾವೆ, ಇದ್ಯಾರ್ದು ಅದ್ಯಾರ್ದು ಅಂಥೇಳಿ. ಆ್ಯಂಡ್ ಬೈ ದಿಸ್ ಟೈಮ್ ಎಸ್ ಈ ಸಿಡ್ಲ್ಡ್ ಇನ್ ಆ್ಯಂಡ್ ವಾಸ್ ಕನ್ಫ್ರಂಟೆಡ್ ಬೈ ದಿ ಕಾರ್ ಆ್ಯಂಡ್ ದಿ ಹೆಡ್. ಇವನಿಗೆ ಮನಸ್ಸಿನಲ್ಲಿ ಡೈಲಮಾಸ್ ಸೃಷ್ಟಿಯಾಗಿದೆ. ಕಾರು ಅಥವಾ ಹೆಡ್. ಈ ಬ್ರಾಟ್ ಔಟ್ ಇಸ್ ಬ್ಯಾಲೆಟ್ ಪೇಪರ್ ಫ್ರಮ್ ಇಸ್ ಪಾಕೆಟ್ ಆ್ಯಂಡ್ ಲುಕ್ಡ್ ಅಟ್ ಇಟ್. ತೆಗೆದುಬಿಟ್ಟು ನೋಡ್ದ. ಆ್ಯಂಡ್ ಹೌ ಕುಡ್ ಈ ಬೆಟ್ರಾಯ್ ಮಾರ್ಕಸ್ ಈವನ್ ಇನ್ ಸೀಕ್ರೆಟ್. ಇಲ್ಲಿ ಗುಪ್ತವಾಗೂ ಸಹ ನಾನು ಮಾರ್ಕಸ್ಗೆ ಹೇಗೆ ಮೋಸ ಮಾಡಲಿ? ಹೌ ಕುಡ್ ಐ ಬೆಟ್ರಾಯ್? ಆ್ಯಂಡ್ ಈ ರಿಸಾಲ್ವ್ ಟು ಗೋ ಬ್ಯಾಕ್ ಟು ದಿ ಅದರ್ ಮ್ಯಾನ್ ಆ್ಯಂಡ್ ರಿಟರ್ನ್ ಈಸ್ 5 pounds. ಯೋಚನೆ ಮಾಡ್ದೆ, ಇಲ್ಲ ನಾನು ಹಿಂಗೆ ಮೋಸ ಮಾಡೋದು ಸರಿ ಇಲ್ಲ, ನಾನು ವಾಪಸ್ಸು ಹೋಗಿ 5 ಪೌಂಡ್ಗಳನ್ನು ಕೊಟ್ಬಿಡ್ಬೇಕು ಅಂತ. ಈ ನ್ಯೂ ಅಟ್ ಒನ್ಸ್ ಇಟ್ ವಾಸ್ ಇಂಪಾಸಿಬಲ್. ಇದು ಸಾಧ್ಯವಾಗದಿರೋ ಕೆಲಸ. ಆ್ಯಂಡ್ ಈ ಹ್ಯಾಡ್ ಸ್ವಾರ್ನ್ ಆನ್ ದಟ್ ಆ ಶಕ್ತಿ, ಎನ್ನುವಂಥ ಶಕ್ತಿಯ ಮೇಲೆ ಪ್ರಮಾಣ ಮಾಡಿದ್ದಾರೆ. ದ ನೋಟ್ಸ್ ವರ್ ರೆಡ್, ಕೆಂಪಿದ್ದಾವೆ, ಅದು ಪೌಂಡ್ಗಳು. ಆ್ಯಂಡ್ ದಿ ಕೋಕಾ ಫಾರ್ಮರ್ ಬ್ಯುಸಿ ಅಟ್ ವರ್ಕ್. ಅಲ್ಲಿ ರೈತ ಆ ನೋಟಿನ ಮೇಲೆ ರೈತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಿಲ್ಲ. ಅಂದರೆ ಈ ಈಸ್ ಅಟ್ರಾಕ್ಟೆಡ್ ಬೈ ದಿ ಪೌಂಡ್ ರದರ್ ದ್ಯಾನ್ ಶಿಲ್ಲಿಂಗ್ಸ್. ಡಿಸೈಡ್ ಮಾಡ್ದೆ ಬೇಡ ಅಂತ. ಸೊ ಅಟ್ ದಿಸ್ ಪಾಯಿಂಟ್ he heard the muffled voice of the policeman asking the electoral officer what the man was doing inside. ಒಳಗಡೆ ಏನು ಮಾಡ್ತಾ ಇದ್ದಾರೆ ನೋಡಿ ಸರ್ ಅಂತ ಪೊಲೀಸ್ನ ಕೇಳಿದೆ. ಆ್ಯಂಡ್ ಕ್ವಿಕ್ ಎಸ್ ಲೈಟನಿಂಗ್ ಎ ಥಾಟ್ ಲಿಫ್ಟ್ ಇನ್ ಟು ರೂಫ್ಸ್ ಮೈಂಡ್. ತಕ್ಷಣವೇ ರೂಫ್ನ ಮನಸ್ಸಿಗೆ ಒಂದು ಯೋಚನೆ ಬಂತು. ಏನಪ್ಪ ಅಂದರೆ, ಈ ಫೋಲ್ಡೆಡ್ ದಿ ಪೇಪರ್ನ ಮಡಿಸಿದ, ಟೋರ್ ಇಟ್, ಹರಿದ 2 ಭಾಗ in 2 along the crease and put 1 half in each box. 2 ಭಾಗ ಮಾಡಿ, ಒಂದು ಭಾಗವನ್ನು ಒಂದು ಬಾಕ್ಸ್ಗೆ, ಇನ್ನೊಂದು ಭಾಗವನ್ನು ಇನ್ನೊಂದು ಬಾಕ್ಸ್ಗೆ ಹಾಕಿದ. ಈ ಟುಕ್ ದಿ ಪ್ರಿಕಾಷನ್ ಆಫ್ ಪುಟ್ಟಿಂಗ್ ದಿ ಫಸ್ಟ್ ಹಾಫ್ ಇಂಟು ಮಧುಕಾಸ್ ಬಾಕ್ಸ್. ಮೊದಲನೇ ಅರ್ಧ ಬ್ಯಾಲೆಟ್ ಪೇಪರನ್ನು ಎಲ್ಲಿಗೆ ಹಾಕಿದ?
ಮಧುಕಾಸ್ಗೆ ಹಾಕ್ದ, ಕನ್ಫರ್ಮಿಂಗ್ ದಿ ಆ್ಯಕ್ಷನ್ ವರ್ಬಲಿ ಐ ವೋಟ್ ಫಾರ್ ಮಧುಕಾಗೆ ಮತವನ್ನು ಹಾಕಿದ್ದೇನೆ ಅಂತ ಅಂದ್ಕೊಂಡ. ಸೊ ದೇ ಮಾರ್ಕ್ಡ್ ಈಸ್ ಥಮ್ ವಿತ್ ಇಂಡೆಲಿಬಲ್ ಪರ್ಪಲ್ ಇಂಕ್. ನಾವಿಲ್ಲಿ ವೋಟ್ ಹಾಕಿದ್ರೆ ಆ ಬೆರಳಿನ ಮೇಲೆ ಇಂಕನ್ನು ಹಾಕ್ತಾರೆ, ಇಂಡೆಲಿಬಲ್ ಅಳಿಸಿ ಹೋಗದೇ ಇರತಕ್ಕಂಥ ಇಂಕನ್ನು ಹಾಕ್ತಾರೆ. ಸೊ ಅದನ್ನು ರಿಟರ್ನ್ ಈ ವೆಂಟ್ ಔಟ್ ಆಫ್ ದಿ ಬೂತ್ ಆ್ಯಸ್ ಜಾಯಿಂಟ್ಲಿ ಆ್ಯಸ್ ಈ ಹ್ಯಾಡ್ ಗಾನ್ ಇನ್. ಹೇಗೆ ಖುಷಿಯಾಗಿ ಹೋಗಿದ್ನೋ ಉಲ್ಲಾಸದಿಂದ ಹಾಗೇ ಹೊರಗಡೆ ಬಂದ. ಸೊ ದಿಸ್ ಈಸ್ ಅಬೌಟ್ ದಿ ಸ್ಟೋರಿ. ಸೊ ವಾಟ್ ವಿ ಸಿ ಹಿಯರ್ ಈಸ್, ಪ್ಲೀಸ್ ಸಿ, the real theme of the story begins when Roof entered the voting booth to cast his vote. Please understand. I will repeat it. The real theme of the story begins when Roof entered the voting booth to cast his vote. ಆ ಮತ ಮಾಡ್ತಕ್ಕಂಥ ಸ್ಥಳಕ್ಕೆ ಹೋದಾಗ ನಿಜವಾಗ್ಲೂ ಕಥೆಯ ಮುಖ್ಯ ಅಂಶ ನಮ್ಮ ಗಮನಕ್ಕೆ ಬರ್ತದೆ. ಆ್ಯಂಡ್ ಹಿ ವಾಸ್ ಇನ್ ಎ ಡೈಲಮಾ ಆ್ಯಸ್ ಟು ಹಿಸ್ ಲಾಯಲ್ಟಿ ಟು ಮಾರ್ಕಸ್ ಆ್ಯಂಡ್ ದಿ ಥ್ರೆಟ್ ಫ್ರಮ್ ಇ ಆಫ್ ಬಂತ. ಈಸ್ ಇನ್ ಎ ಡೈಲಮಾ ಆ್ಯಂಡ್ ಎ ಥಾಟ್ ಕಮ್ಸ್ ಟು ಹಿಮ್ ಆ್ಯಂಡ್ he tears the paper into two, casts one for Madhuka with a verbal announcement that he voted for Madhuka and the other for Marcus, and comes out relieved. In this way, Achibe describes the contemporary psychological duality of the votes in the modern days. So, I will repeat this last sentence. In this way, Achibe describes the contemporary psychological duality of the votes in the modern days. ಸೊ ಈ ಮನುಷ್ಯನಲ್ಲಿ ಆಗ್ತಕ್ಕಂಥ ಇತ್ತೀಚೆಗೆ ಈ ಮತದಾರನಲ್ಲಿ ಆಗ್ತಾ ಇರ್ತಕ್ಕಂಥ ಇಬ್ಬಂದಿತನ, ಸಂದಿಗ್ಧ ಪರಿಸ್ಥಿತಿ, ಇದರ ಬಗ್ಗೆ ಅಚಿಬೇರವರು ಬಹಳ ಚೆನ್ನಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಸೊ ದಟ್ಸ್ ಅಬೌಟ್ ದಿ ವೋಟರ್. ಥ್ಯಾಂಕ್ ಯು.